ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಟೋರಿ ಬ್ಲೌಸಿಂದ ಸ್ಟಿಚಿಂಗನ್ನು ಹೇಳ್ಕೊಡಕತ್ತೀನಿ. ನೋಡಿರಿ, ಈ ರೀತಿ ಬರುತ್ತೆ. ರೆಡಿ ಆದಮೇಲೆ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟೀನಿ. ಕಟೋರಿ ಬ್ಲೌಸ್ ಐತಿ. ನಾನು ಇಲ್ಲಿ ಸೈಡ್ ಫಿಟ್ಟಿಂಗಿಗೆ, ಬ್ಲೌಸ್ ಸ್ಲೀವಿಗೆ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಟ್ರಿಕ್ಸ್ ಹೇಳೀನಿ. ನೋಡಿರಿ, ಎಲ್ಲರೂ ಇದನ್ನು ಮಾಡಿರಿ. ನಾನೆಲ್ಲ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೆ. ಥ್ರೆಡ್ ಪೈಪಿಂಗ್ ಕೊಟ್ಟು ಥ್ರೆಡ್ ಪೈಪಿಂಗನ್ನು ನಾನು ಹೆಂಗೆ ಹಚ್ಚೋದಂತೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಅದಕ್ಕೆ ನಾನು ಇದನ್ನು ರೆಡಿ ಮಾಡಿನೇ ತೋರಿಸ್ತೀನಿ ನಿಮ್ಗೆ. ಅಲ್ಲೊಂದು ಸ್ವಲ್ಪ ನೀವು ಅಲ್ಲಿ ನೋಡ್ಕೊಂಡು ಬಂದ್ರೆ ಥ್ರೆಡ್ ಪೈಪಿಂಗದ್ದು ನಿಮ್ಗೆ ಐಡಿಯಾ ಬರುತ್ತೆ. ಅಲ್ಲಿ ನೋಡಿರಿ, ಇನ್ನು ಫ್ರಂಟ್ ಪಾರ್ಟ್ ಒಳಗೆ ಕಟೋರಿ ಬ್ಲೌಸ್ ಇದ್ದು ಹೇಳಕತ್ತೀನಿ. ಫ್ರಂಟ್ ಪಾರ್ಟ್ ಒಳಗೆ ಕ್ರಾಸ್ ಪೀಸನ್ನು ಹೆಂಗೆ ಜಾಯಿಂಟ್ ಮಾಡ್ಕೊಳ್ಳೋದು, ಹೆಂಗೆ ಇಟ್ಕೋಬೇಕು ನೋಡಿರಿ. ಈ ರೀತಿ ನಾವು ಫಸ್ಟ್ ಈ ರೀತಿ ಇಟ್ಕೋಬೇಕು, ಎರಡನ್ನೂ ಇಟ್ಕೋಬೇಕು ನೋಡಿರಿ. ಈ ರೀತಿ ಕರೆಕ್ಟಾಗಿ ಅಂದ್ರೆ ಒಂದು ಏನಾಗ್ತಾವೆ ಉಲ್ಟಾ ಪಲ್ಟಾ ಹಚ್ಚಿ ಮತ್ತು ಚೂರು ತೆಗೆದಾಗ್ತೈತೆ. ಫಸ್ಟ್ ನಾವು ಈ ರೀತಿ ಸೆಟ್ ಮಾಡಿ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಬೇಕು ನೋಡಿರಿ. ಈ ರೀತಿ ಅವಕ್ಕೆ ಸೈಡ್ ಸ್ಟಿಚ್ ಹಾಕ್ಬೇಕು. ಸ್ಟಿಚ್ಚನ್ನು ಏನು ಮಾಡಬೇಕು, ದೊಡ್ಡದು ಸೈಜಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕಿಬಿಡ್ಬೇಕು. ಇದು ಸೈಡ್ ಸ್ಟಿಚ್ ಮಾಡೋದಿರ್ತೈತಿಲ್ಲ, ದೊಡ್ಡ ಸ್ಟಿಚ್ ನಡೀತೈತಿ. ದೊಡ್ಡ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿಯಾಗಿ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿನಿ. ನಾನಿಲ್ಲಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡತ್ತೀನಿ. ಅಂದರೆ ಈ ರೀತಿ ಫಸ್ಟ್ ಇಟ್ಕೊಂಡ್ರೆ ಅಂದ್ರೆ ನಿಮಗೆ ಬ್ಲೌಸ್ ಉಲ್ಟಾ ಪುಲ್ಟಾ ಹಚ್ಚಿ ನಾವೇನು ಮಾಡ್ತೀವಿ, ಹೊಲಿಯೋದು ಮುಂದೆ ಬಟ್ಟೆ ಒಂದು ಸ್ವಲ್ಪ ಸೇಮ್ ಶೇಪ್ ಸೇಮ್ ಡಿಸೈನ್ ಒಳಗಿತ್ತು, ಕಲರ್ ಒಳಗಿತ್ತಪ್ಪ ಅಂತಂದರೆ ಎರಡೂ ಒಂದೇ ಸೈಡಿಂದ ಹೊಲಿದು ಬಿಡ್ತೀವಿ. ಆ ರೀತಿಯಾಗಿ ನಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತೇಳಿ ನಿಮ್ಗೆ ಇದೊಂದು ರೀತಿ ಟ್ರಿಕ್ ಹೇಳ್ತೀನಿ. ಈ ರೀತಿ ಇಟ್ಕೊಂಡೇ ನೀವು ಸ್ಟಿಚ್ ಮಾಡಿರಿ, ಯಾವುದೂ ಆ ಕಡೆ ಈ ಕಡೆ ಆಗೋದಿಲ್ಲ. ಇಲ್ಲಾಂದ್ರೆ ಆ ಕಡೆದು ಒಂದೇ ಕಡೆದನ್ನೇ ಎರಡೂ ಸ್ಟಿಚ್ ಮಾಡಿಬಿಡ್ತೀವಿ. ಆಮೇಲೆ ಸ್ಟಿಚ್ ಮಾಡಿದ ಮೇಲೆ ಅದನ್ನು ಇಡ್ತೀವಲ್ಲ, ಇದಾಗುತ್ತೆ. ಅದೇ ರೀತಿಯೂ ಕಟೋರಿ ಪೀಸನ್ನು ನೋಡಿರಿ, ಈ ರೀತಿಯಾಗಿ ಎರಡೂ ಕಡೆಯೂ ಇಟ್ಕೋಬೇಕು ಕರೆಕ್ಟಾಗಿ. ಈ ರೀತಿಯಾಗಿ ನೋಡವು ನೆಕ್ಕವು ಎರಡೂ ಕಡೆದು ಈ ರೀತಿಯಾಗಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡ್ರಂದ್ರೆ ಈ ಸ್ಟಿಚ್ ಹಾಕೋದು ಅದ್ರ ಮೇಲೆ. ನಾವು ಲೈನಿಂಗ್ ಮ್ಯಾಲರೆ ಇಟ್ರಿ, ತೆಳಗರೆ ಇಟ್ರಿ, ಹೆಂಗಾರು ಇಟ್ಟರು ನಡಿತೈತಿ. ಆದ್ರೆ ನಮಗೆ ಕರೆಕ್ಟಾಗಿ ನೆಕ್ಕಿಗೆ ಹೆಂಗೆ ಅಪೋಸಿಟ್ ಒಳಗಿರುತ್ತಲ್ಲ ಆ ರೀತಿನೇ ಇಟ್ಕೋಬೇಕು. ಆ ರೀತಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಆ ಕಡೆ ಈ ಕಡೆ ಯಾವುದು ತೆಗಿಯೋದು ಬಿಚ್ಚೋದು ಆಗಂಗಿಲ್ಲ ಅಂಥೇಳಿ ಈ ರೀತಿಯಾಗಿ ನಾನು ನಿಮ್ಗೆ ಒಂದು ಟ್ರಿಕ್ ಹೇಳತ್ತೀನಿ. ಈ ರೀತಿ ಮಾಡಿದ ಮೇಲೆ ನಾವು ಈಗ ಕಟೋರಿ ಪೀಸನ್ನು ಹೆಂಗೆ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿರಿ. ಈ ರೀತಿನ ಅಟ್ಯಾಚ್ ಮಾಡಿರಿ, ನಿಮಗೆ ಈಸಿಯಾಗಿ ಬರುತ್ತೆ. ಯಾವುದೇ ರೀತಿಯಾಗಿ ಆ ಕಡೆ ಈ ಕಡೆ ಇದಾಗಂಗಿಲ್ಲ ನೋಡಿರಿ. ಕರೆಕ್ಟಾಗಿ ಬಂತಲ್ರಿ, ಈ ರೀತಿಯಾಗಿ ನೋಡಿರಿ ಇಟ್ಕೊಳ್ಳಿ. ಈ ರೀತಿಯಾಗಿ ಬರಬೇಕು ಎರಡೂ ನೋಡಿರಿ. ಈಗಲೂ ಮತ್ತೆ ಚೆಕ್ ಮಾಡ್ಕೋಬೇಕು ನಾವು, ಏನೋ ಎಲ್ಲಿ ಫಾಲ್ಟ್ ಆಗಲಿ ಬೀಳಲಿ, ಸ್ವಲ್ಪ ಬಿಟ್ಟು ಹೊಲಿಯೋದು ಬಿಟ್ಟು ಎದ್ದು ಹೊಲಿದು ಕೂತಿರ್ತೀವಲ್ಲ, ಅಷ್ಟೊಳಗೆ ಏನೋ ಸ್ವಲ್ಪ ಚೇಂಜ್ ಆಗಿಬಿಟ್ಟಿರ್ತಾವೆ. ಇದಕ್ಕೆ ನೋಡಿಕೊಂಡು ಸ್ಟಿಚ್ ಮಾಡಿರಿ ನೋಡಿರಿ. ಈಗ ಕಟೋರಿ ಪೀಸನ್ನು ಇಟ್ಕೊಂಡು ಈ ರೀತಿಯಾಗಿ ಅದ್ರದ್ದು ರೌಂಡ್ ಪೀಸ್ ಇರುತ್ತಲ್ಲ ಅದನ್ನು ಆ ಕ್ರಾಸ್ ಪೀಸಿಗೆ ಅಟ್ಯಾಚ್ ಮಾಡಿದೆ ನಾನು ನೋಡಿರಿ. ಈ ರೀತಿ ಮತ್ತು ಈ ಅಟ್ಯಾಚ್ ಮಾಡೋ ಹೊತ್ನಾಗ ಎರಡು ಸ್ಟಿಚ್ಚನ್ನು ಹಾಕಲೇಬೇಕು, ಅಂದ್ರೂ ಕಟೋರಿ ಪೀಸಿದ್ದು ನೋಡಿರಿ. ಇಲ್ಲಿ ಕರೆಕ್ಟಾಗಿ ಈ ರೀತಿ ಇಟ್ಟಿರ್ತೀರ, ಹೊಳಿಸಿ ಹಾಕಿಬಿಟ್ಬಿಟ್ಟು ಅಂದ್ರೆ ಅದೇನು ಎಡ್ಜ್ ಇರುತ್ತಲ್ಲ ಆ ಎಡ್ಜ್, ಈ ಎಡ್ಜ್ ಕ್ರಾಸ್ ಪೀಸಿದ್ದು ಎಡ್ಜು ಕಟೋರಿ ಪೀಸಿಂದ ಎಡ್ಜ್ ಎರಡೂ ಸೇಮ್, ಎರಡೂ ಈ ರೀತಿ ಅಟ್ಯಾಚ್ ಮಾಡ್ಕೋತಾ ಬರಬೇಕು. ಈ ರೀತಿ ಅಟ್ಯಾಚ್ ಮಾಡಿದ ಮೇಲೆ ಡಬಲ್ ಸ್ಟಿಚ್ ಹಾಕಬೇಕು. ಎರಡೂ ಕಡೆಯೂ ಹಾಕಿ ಇಟ್ಕೋಬೇಕು. ಈಗ ನೋಡಿರಿ, ನಾನು ಇದು ಡಾಚ್ ಹೆಂಗೆ ಹಿಡಿತೀನಿ ನೋಡಿರಿ. ಸ್ವಲ್ಪ ಡಾಚ್ ಹೆಂಗೆ ನೋಡಿರಿ. ಇಲ್ಲಿ ಏನು ನೀವು ಆ ಕಡೆ ಈ ಕಡೆ ಅಲ್ಲಿ ಕಡೆ ಹೆಚ್ಚು ಇಲ್ಲಿ ಹೆಚ್ಚು ಏನು ಹಿಡಿಬೇಡ್ರಿ. ಎರಡೂ ಕರೆಕ್ಟಾಗಿ ಅದರ ಎಡ್ಜ್ ಇದರ ಎಡ್ಜ್ ಸ್ಟಿಚ್ ಮಾಡಿದ್ರದ್ದು ಹಿಡ್ದೇ ಕರೆಕ್ಟಾಗಿ ಒಟ್ಟು ಕಟೋರಿ ಪೀಸಿಂದ ಎಷ್ಟು ಪೀಸ್ ಐತಲ್ಲ ಅದನ್ನು ಕರೆಕ್ಟಾಗಿ ಎರಡು ಸೆಂಟ್ರಕ್ಕೆ ಫೋಲ್ಡ್ ಮಾಡಿಬಿಡ್ಬೇಕು. ಒಟ್ಟು ಸ್ಟಿಚ್ ಮಾಡಿದಲ್ಲಿ ಅದು ಹಿಡಿಬಾರ್ದು. ಕಟೋರಿ ಪೀಸಿಂದ ಏನು ಸೈಜ್ ಐತಲ್ಲ ಅದನ್ನು ಕರೆಕ್ಟಾಗಿ ಅದು ಇದನ್ನು ಹಿಡಿಬೇಕು ನೋಡಿರಿ. ಇಲ್ಲಿ ತೋರಿಸ್ತೀನಿ ನೋಡಿರಿ. ನಾನು ಕರೆಕ್ಟಾಗಿ ಅದು ಒಳಗೆ ಹೋಗಿದ್ರೂ ಅದನ್ನೇನು ಇದನ್ನು ಮಾಡಬೇಡ್ರಿ. ಅದು ಎಲ್ಲಿಗೆ ಐತೆ ಎಡ್ಜ್ ಆ ಎಡ್ಜ್ ಈ ಕಡೆದು ಎಡ್ಜಿಗೆ ನೀವು ಹಿಡಿದು ಹಾಕಿ ಇಲ್ಲೇ ಡಾಚ್ 1.5 ಇಂಚು 3 ಇಂಚಿಗೆ ಹಿಡಿಬೇಕ್ರಿ. ಅಗಲಿಗೆ 1.5 ಇಂಚು, ಹೈಟಿಗೆ 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅದೊಂದು ಸ್ಟ್ರೇಟ್ ಲೈನ್ ಹಾಕಿ ಆ ಲೈನ್ ಮೇಲೆ ಸ್ಟಿಚ್ ಹಾಕ್ಬೇಕು ನೋಡಿರಿ. ಕಟೋರಿ ಎಷ್ಟು ನೀಟಾಗಿ ಚೆಂದಾಗಿ ಬರುತ್ತೆ. ಒಂದು 1/4 ಇಂಚಿನಷ್ಟಲ್ಲಿ ಬಟ್ಟೆ ಸ್ವಲ್ಪ ಹೆಚ್ಚು ಬಂದಿತ್ತು. ಈ ರೀತಿ ನೀವು ಟ್ರಿಮ್ ಮಾಡ್ಕೊರಿ, ಏನೂ ಆಗೋದಿಲ್ಲ. ಎಷ್ಟಲ್ಲಿ ಬರುತ್ತೆ ಹೆಚ್ಚಿಗೆ ಅದನ್ನು ಟ್ರಿಮ್ ಮಾಡ್ಕೊರಿ. ಹೆಚ್ಚಿಗೆ ಬರಲ್ಲ, ಆಲ್ಮೋಸ್ಟ್ ಇಷ್ಟೇ 1/4 ಇಂಚು ಕಾಮನಾಗಿ ಬರುತ್ತೆ. ಆ ರೀತಿ ಬಂತಂದರೆ ಈ ರೀತಿ ಟ್ರಿಮ್ ಮಾಡ್ಕೊರಿ. ಮಾಡಿಕೊಂಡು ಸ್ಟಿಚ್ ಮಾಡಿರಿ. ಈ ನೋಡಿರಿ, ಎರಡೂ ಸೈಡು ಇದೇ ರೀತಿನ ಡಾಚ್ ಹಿಡಿಬೇಕು. ಹಿಡಿದು ನೋಡಿರಿ, ಎರಡು ಸೈಡ್ ಹಿಡ್ದೀನಿ ನಾನು. ಸೇಮ್ 1.5 ಇಂಚು 3 ಇಂಚಿಗೆ ಒಂದು ಡಾಚ್ ಹಿಡಿದು ಹೊಲಿಗೆ ಹಾಕಬೇಕು. ನೆಕ್ಸ್ಟ್ ಈ ಎರಡೂ ಹಿಡಿದ ಮೇಲೆ ಈಗ ಕ್ರಾಸ್ ಬೆಲ್ಟನ್ನು ಹಚ್ಚಕತ್ತೀನಿ ನಾನು. ಕ್ರಾಸ್ ಬೆಲ್ಟನ್ನು ಹೆಂಗೆ ಹಚ್ಚೋದಂದ್ರೆ ನೋಡಿರಿ, ನಾನು ಡೀಟೇಲಾಗಿ ನಿಮ್ಗೆ ಹೇಳ್ಕೊಡತ್ತೀನಿ. ಈ ಬ್ಲೌಸನ್ನು ನೀವು ನೋಡಿ ಈ ವಿಡಿಯೋ ನೋಡಿದ್ರಿ ಅಂದ್ರೆ ಪೂರ್ತಿಯಾಗಿ ನೀವು ಬ್ಲೌಸನ್ನು ಹೊಲಿಯೋದನ್ನು ಕಲಿತೀರಿ ನೋಡಿರಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿ ಇದ್ರದ್ದು ಹೆಂಗೆ ಬರುತ್ತೆ ನೋಡಿ ಹೇಳ್ರಿ. ನಮ್ಗೆ ಏನಾದರೂ ನಿಮ್ಗೆ ಕ್ವಶನ್ಸ್ ಇದ್ದವಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ, ನಾನು ಹೇಳ್ತೀನಿ ಅಂತ ನೋಡಿರಿ. ಈ ರೀತಿಯಾಗಿ ಇನ್ವಿಸಿಬಲ್ ನಮಗೆ ಅಂದ್ರೆ
ಒಳಗಿಂದ ಸ್ಟಿಚ್ಚಸ್ ಒಳಗೆ ಹೋಗಬೇಕು, ಸ್ಟಿಚ್ಚಸ್ ಹೊರಗೆ ಬರಬಾರ್ದು. ಅಂದರೆ ಬಟ್ಟೆ ಒಂದು ಸ್ವಲ್ಪ ಏನಾದರೂ ಗುಂಜಳು ಇದ್ವಪ್ಪ ಅಂದರೆ ಈ ರೀತಿನ ಮಾಡಿರಿ. ಈ ರೀತಿ ಮಾಡಿದ್ರಿ ಅಂದರೆ ಯಾವುದೇ ಬಟ್ಟೆ ಹೊರಗೆ ದಾರ ಹೊರಗೆ ಬರೋಂಗಿಲ್ಲ. ಅದಕ್ಕೆ ಈ ರೀತಿ ಮಾಡಿ. ಯಾವುದೇ ಬ್ಲೌಸ್ ಹೊಲಿದಿದ್ರು ಇದೇ ರೀತಿನ ಮಾಡಿರಿ, ನೀವು ಸ್ವಲ್ಪ ನೀಟಾಗಿ ಬರುತ್ತೆ. ನೋಡಿ 2 ಕಡೆನೂ ಕ್ರಾಸ್ ಬೆಲ್ಟನ್ನು ಹಚ್ಚಿದೆ ನಾನು. ಈಗ ಇದು ಹಚ್ಚಾತೀನಿ ನೋಡಿರಿ, ಉಕ್ಕಿನ ಪಟ್ಟಿ. ಉಕ್ಕಿನ ಮನಿ ಇದ್ದಿದ್ದು, ಉಕ್ಕಿನ ಮನಿ ಹಚ್ಬೇಕಾದ್ರೆ ನಾವು ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನ ತೊಗೋಬೇಕ್ರಿ. ಮೇನ್ ಫ್ಯಾಬ್ರಿಕ್ ಏನಾದರೂ ಸ್ವಲ್ಪ ಭಾಳ ಡೆಲಿಕೇಟ್ ಇತ್ತು, ಗುಂಜಿತ್ತು, ಕ್ವಾಲಿಟಿ ಸರಿ ಇರ್ಲಿಕ್ಕಂದ್ರೆ ನಾವು ಇದನ್ನು ಹಚ್ಬೋದು, ಲೈನಿಂಗ್ ಬಟ್ಟೆನೇ. ಆಲ್ಮೋಸ್ಟ್ ನಾನು ಮೇನ್ ಫ್ಯಾಬ್ರಿಕನ್ನು ಹಚ್ಚಿರ್ತೀನಿ ನೋಡಿರಿ. ಈ ರೀತಿಯಾಗಿ ಹಚ್ಚಿ ಯಾವಾಗಲೂ ಕೆಳಗಡೆಯಿಂದನೇ ಬರಬೇಕು. ನಮ್ಮ ರೈಟ್ ಸೈಡಿಂದ ನಾವು ನಾವು ಬ್ಲೌಸ್ ಇಟ್ಟಿರ್ತೀವಲ್ಲ ಅದರ ರೈಟ್ ಸೈಡಿಂದ ಏನು ಮಾಡಬೇಕು, ಉಕ್ಕಿನ ಪಟ್ಟಿ ಉಕ್ಕಿನ ಮನಿ ಮಾಡಬೇಕು. ಲೆಫ್ಟ್ ಸೈಡಿಂದ ಉಕ್ಕಿನ ಪಟ್ಟಿನ ಮಾಡಬೇಕು. ಈ ರೀತಿಯಾಗಿ ಡಬಲ್ ಅರ್ಬಿ ತೊಗೊಂಡು ಇದಕ್ಕೆ ನೋಡಿರಿ ಉಕ್ಕಿನ ಪಟ್ಟಿಗೆ ಲೈನಿಂಗ್ ಬಟ್ಟೆನ ತೊಗೋಬೇಕು. ಯಾಕಂದರೆ ಅದು ಒಳಗೆ ಹೋಗ್ತೈತಿ. ನಮ್ಮ ಉಕ್ಕಿನ ಪಟ್ಟಿ ತೊಗೊಂಡ್ರೆ ನಡೀತೈತಿ. 1.5 ಇಂಚ್ ಅಗಲಷ್ಟು ತೊಗೊಂಡ್ರೆ ಸಾಕಾಗ್ತೈತಿ. ಈ ರೀತಿ ಡಬಲ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿ ಮತ್ತು ಅದ್ರ ಮೇಲೊಂದು ಸ್ಟಿಚ್ ಹಾಕ್ಬೇಕು. ಈಗ ಸ್ಟಿಚ್ ಹಾಕಿ ನೋಡಿರಿ, ಹೊಲಿಸಿದ್ನಲ್ಲ ಆ ರೀತಿ ಹೊಲಿಸಿ ನೀವು ಅದ್ರ ಮೇಲೆ ಕರೆಕ್ಟ್ ಅದ್ರದ್ದು ಏನು ಪೀಸ್ ಹಚ್ಚಿವಲ್ಲ ಅದ್ರದ್ದು ಎಡ್ಜಿಗೆ ಒಂದು ಸ್ಟಿಚ್ ಹಾಕಿದ್ರಿ ಅಂದ್ರೆ ಮುಗಿತ್ರಿ ಇದು ಮಾಡೋದು. ಈ ರೀತಿ ಈಸಿ ಇದ್ರೆ ಉಕ್ಕಿನ ಪಟ್ಟಿಗೆ ಇದು ಹಚ್ಚೋದು 2. ಈಗ ಇದನ್ನು ಕೊಳ್ಳನ್ನು ಹೆಂಗೆ ಕರೆಕ್ಟಾಗಿ ಮಾಡ್ಕೋಬೇಕು. ಈಗ ನಾವು ಒಂದು 6.5 ಇಂಚ್ ಇಟ್ಕೊಂಡಿದ್ದೆ, ಆದರೂ ಅವ್ರದ್ದು ಕರೆಕ್ಟಾಗಿ ಬಂದೈತೆ ಇಲ್ಲೋ. ನಾವು ಇವೆಲ್ಲ ಕ್ರಾಸ್ ಚೆಕಿಂಗ್ ಮಾಡ್ಕೊಂಡಾಗ ನಮ್ಮ ಬ್ಲೌಸ್ ಪರ್ಫೆಕ್ಟ್ ಬರುತ್ತದೆ. ಈ ರೀತಿ ಬಡ ಹೊಲಿದ್ರೆ ಆತಂತೆ ಹೊಲಿದ್ವಿ ಅಂದ್ರೆ ನಮ್ಮ ಬ್ಲೌಸು ಕೆಟ್ಟು ಬಿಡ್ತೈತೆ. ಅದಕ್ಕೆ ನಾವು ನೋಡಬೇಕು ನಮ್ಮ ನೆಕ್ಕಿಂದು ಕರೆಕ್ಟಾಗಿ ಬಂದೈತೋ ಇಲ್ಲೋ, ಅವ್ರು ಕೊಟ್ಟಂಥ ಸೈಜಿಗೆ ಇದು ಕರೆಕ್ಟಾಗಿ ಆಗೈತೋ ಇಲ್ಲೋ ಅಂತೇಳಿ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳೋದು ನೋಡಿರಿ. ಅವ್ರ ಸೈಜಿಗೆ ಇಟ್ಟು ಅಲ್ಲಿಂದ ಅರ್ಧ ಇಂಚ್ ಮೇಲೆ ಇಟ್ಟು ನಾನೇನು ಮಾಡಿದೆ, ರೌಂಡ್ ಶೇಪ್ ಹಾಕಿ ಮಾರ್ಕ್ ಹಾಕಿ ಅದ್ರ ಮೇಲೆ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಅಲ್ಲಿ ಏನು ಕಟ್ ಮಾಡಿದಲ್ಲೇ ಬಟ್ಟೆ ಅಲ್ಲೊಂದು ಇನ್ನೊಂದು ಸ್ಟಿಚ್ ಹಾಕಿದ್ರಂದ್ರೆ ನಿಮ್ಗೆ ಪೈಪಿಂಗ್ ಮಾಡೋದನ್ನ ಏನು ಇದು ಆಗಂಗಿಲ್ಲ ನೋಡಿರಿ. ಆ ಬಟ್ಟೆ ಒಳಗೆ ಒಂದು ಸ್ವಲ್ಪ ಸಿಲ್ವರ್ ಕಲರ್ದು ವೈಟಿಶ್ ಒಳಗೆ ಗೋಲ್ಡನ್ ಕಲರ್ ಸಿಲ್ವರ್ ಕಲರ್ದು ಇದೇ ಐತಿ, ಅಂದರೆ ವೈಟ್ ಕಲರ್ದು ಇದು ಬಂದೈತಿ. ಅದಕ್ಕೆ ನಾನು ಇದಕ್ಕೆ ಪೈಪಿಂಗ್ ಏನು ಮಾಡೀನಿ, ಬ್ಯಾಕ್ ಆಯಿತು ಫ್ರಂಟ್ ಆಯಿತು 2 ಕಡೆನೂ ಪೈಪಿಂಗನ್ನು ಇದನ್ನು ಕೊಟ್ಟೀನಿ. ಚೆಂದ ಕಾಣ್ತದೆ ಅಂತೇಳಿ. ಅದ್ರ ಬ್ಲೌಸ್ ಮಾತ್ರ ಭಾಳ ಚೆಂದ ಕಾಣತ್ತಿತ್ತು ರೀ. ಅದು ಈ ರೀತಿನ ಹೊಲಿದು ನೋಡಿರಿ. ಈಗ ಅದನ್ನು ಆ ರೀತಿ ಹೊಲ್ಕೊಂಡು ಹಿಂಗೆ ಈ ಪೈಪಿಂಗ್ ಮಾಡ್ತೀವಲ್ಲ ಆ ರೀತಿನ ಅಟ್ಯಾಚ್ ಮಾಡಾಕತ್ತೀನಿ ನಾನು. ನಾರ್ಮಲ್ ಪೈಪಿಂಗ್ ರೀ ಇದು, ಏನು ಥ್ರೆಡ್ ಪೈಪಿಂಗಲ್ಲ ಏನಲ್ಲ. ನಾವು ಬ್ಯಾಕ್ ಪಾರ್ಟಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟೀನಿ, ಫ್ರಂಟ್ ಪಾರ್ಟಿಗೆ ಥ್ರೆಡ್ ಪೈಪಿಂಗ್ ಕೊಟ್ಟಿಲ್ಲ, ನಾರ್ಮಲ್ ಕೊಟ್ಟೀನಿ. ಈ ರೀತಿಯಾಗಿ ಕೊಟ್ಟು ರೆಡಿ ಮಾಡ್ಕೋಬೇಕು ರೀ. ನೋಡಿರಿ ಈ ರೀತಿಯಾಗಿ ಟ್ರಿಮ್ಸ್ ಮಾಡಿಕೊಂಡು ಮತ್ತು ಅದನ್ನು ಫೋಲ್ಡ್ ಮಾಡಿ ಜಸ್ಟ್ ನಾರ್ಮಲ್ ಪೈಪಿಂಗ್ ಏನೂ ಇಲ್ಲ. ಈ ರೀತಿಯಾಗಿ ಟರ್ನ್ ಮಾಡ್ಕೊಂಡು ನಮ್ಗೆ ಎಷ್ಟು ಸೈಜಿಗೆ ಬೇಕು, ಭಾಳ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು, ದಪ್ಪ ಮಾಡ್ಕೋಬೋದು. ನಾನು ಸಿಂಗಲ್ ಇದು ತೊಗೊಂಡಿದ್ದೆ ಪೈಪಿಂಗ್ ಬಟ್ಟೆನ. ಹೀಗಾಗಿ ಅದೇ ನಾರ್ಮಲಾಗಿ ಎಷ್ಟು ಬೇಕಾಗುತ್ತಲ್ಲ ಬ್ಯಾಕ್ ಪಾರ್ಟಿಗೆ ಅದು ಬಂದಿತ್ತಲ್ಲ ಅದೇ ರೀತಿನೇ ಇದನ್ನು ಬಂತು. ಥ್ರೆಡ್ ಪೈಪಿಂಗ್ ಆದರೆ ಏನಾಗ್ತೈತೆ ರೀ, ನೀಟಾಗಿ ಒಂದೇ ಸಮಾನ ಬರ್ತೈತೆ ರೀ. ಥ್ರೆಡ್ ಪೈಪಿಂಗ್ ನೀಟ್ ಅನ್ಸುತ್ತೆ ಅದು ಇದೂ ಇದು ಅನಿಸುತ್ತೆ. ಆದರೆ ವೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗೆಲ್ಲ ಥ್ರೆಡ್ ಪೈಪಿಂಗ್ ಇದಾಗಿರೋದ್ರಿಂದ ಥ್ರೆಡ್ ಪೈಪಿಂಗನ್ನು ಹಚ್ತೀವಿ. ಯಾರು ಕಸ್ಟಮರ್ ಹೆಂಗೆ ಹೇಳ್ತಾರೆ ಆ ರೀತಿನೇ ಸ್ಟಿಚ್ ಮಾಡಿರ್ತೀವಿ. ಒಬ್ಬರು ಆ ರೀತಿ ಲೈಕ್ ಮಾಡ್ತಾರೆ, ಒಬ್ಬರು ಮಾಡಲ್ಲ. ಇವರು ನೀವು ಹೆಂಗೆ ಇದಾಗುತ್ತೆ ಹಂಗೆ ಹೊಲಿರಿ, ಚೆಂದ ಕಾಣಂಗೆ ಹೊಲಿರಿ ಅಂತ ಹೇಳಿದರು. ಹಿಂಗೆ ನಾನು ಸಿಲ್ವರ್ ಕಲರ್ದು ಬಟ್ಟೆ ತೊಗೊಂಡು ಅಟ್ಯಾಚ್ ಮಾಡಿದ್ದೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮ್ಯಾಚ್ ಆಯ್ತು ರೀ. ಅದು ಮಾಡಿ ಇದು ನೋಡಿರಿ ಎಷ್ಟು ನೀಟಾಗಿ ಬಂತು ನೋಡಿರಿ. ಕೊಳ್ಳೆ ಎಷ್ಟು ನೀಟ್ ಅನ್ನಿಸ್ತೈತಲ್ರಿ, ಯಾವುದೇ ಇದಾಗಲ್ಲ ಏನಿಲ್ಲ, ನೀಟಾಗಿ ಬಂತು. ಇದೇ ರೀತಿ ನಾನು ಈ ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿರಿ. ಈ ರೀತಿಯಾಗಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡನ್ನೂ ಅಟ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟನ್ನು ಕರೆಕ್ಟಾಗಿ ಇಟ್ಟು ನಾವು ಯಾವಾಗಲೂ ನೆಕ್ಸ್ಟ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು ರೀ. ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕಾದ್ರೆ ನೆಕ್ಸ್ಟ್ ಸೈಡಿಂದನೇ ಮಾಡ್ಬೇಕು ನಾವು. ಈ ಕಡೆಯಿಂದ ಒಟ್ಟೆ ಮಾಡ್ಬೋದ್ರಿ. ಈ ಕಡೆ ಏನಾರ ಹೆಚ್ಚು ಬಂದರೆ ಟ್ರಿಮ್ ಮಾಡ್ಬೋದು. ಈ ಕಡೆ ಬಂದರೆ ಯಾಕಂದ್ರೆ ನಾವು ಥ್ರೆಡ್ ಪೈಪಿಂಗನ್ನು ಮಾಡಿಬಿಟ್ಟಿರ್ತೀವಿ, ಏನೂ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಕಟ್ ಮಾಡಿದ್ರು 1/4 ಇಂಚು ಒಂದು ಗೆರೆ ಅಷ್ಟರ ಫರಕ್ ಬಂದಿರ್ತಾವೆ. ಆ ರೀತಿ ಚೇಂಜಸ್ ಆದಾಗ ನಾವು ಏನಾದರೂ ಮಾಡ್ಕೋಬೋದು. ಅಡ್ಜಸ್ಟ್ ಮಾಡಬೇಕಂದ್ರೆ ನಾವು ನೆಕ್ಕಿಂದನೇ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಈ ಕಡೆ ಸೈಡ್ ಹೆಚ್ಚು ಬಂತಂದ್ರೆ ಒಂದು ಟ್ರಿಮ್ಸ್ ಮಾಡ್ಕೋಬೋದು. ಈ ರೀತಿ ಆದಮೇಲೆ ನೋಡಿ ಎಲ್ಲ ಕರೆಕ್ಟಾಗಿ ಹಿಡಿದು ಈ ನೆಕ್ಸ್ಟ್ ಪ್ರೊಸೆಸ್ ಯಾವುದಪ್ಪ, ಲಾಸ್ಟ್ ಯಾವುದಪ್ಪ ಅಂದ್ರೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋದು. ಸ್ಲೀವ್ ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನಾವು ನಾ ಏನು ತೋರಿಸಾತೀನಿಲ್ಲ ಈ ಪ್ರೊಸೀಜರನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿರಿ. ಅಂದರೆ ನಿಮ್ಮ ಸ್ಲೀವ್ ಕರೆಕ್ಟಾಗಿ ಕುಂದಿರುತ್ತೆ.
ಇಲ್ಲಾಂದ್ರೆ ವೇರಿಯೇಷನ್ಸ್ ಬರ್ತಾವೆ. ಯಾಕೆ ವೇರಿಯೇಷನ್ ಬರ್ತಾವೆ ಇಷ್ಟು ಮಂದಿ ಕೇಳ್ತಾರೆ, ಯಾಕೆ ವೇರಿಯೇಷನ್ ಬರ್ತಾವ್ರಿ ನಿಮ್ಗೆ ಹೆಂಗೆ ಕರೆಕ್ಟ್ ಬರ್ತಾವ್ರಿ ಅಂತ ಕೇಳ್ತಾರೆ. ಈ ರೀತಿ ನೀವು ಟ್ರಿಕ್ಸ್ ಯಾರು ಯೂಸ್ ಮಾಡಿರಂಗಿಲ್ಲ, ಇದಕ್ಕೆ ನಿಮ್ಗದು ವೇರಿಯೇಷನ್ ಬರ್ತೈತೆ ನೋಡ್ರಿ. ಅವ್ರದ್ದು ಎಷ್ಟು ಐತಲ್ಲ ಅವ್ರ ಬ್ಲೌಸಿಂದ, ಆ ಬ್ಲೌಸಿಂದ ಆರ್ಮೋಲ್ ತೆಳಗೆ ಏನು ಸೈಜ್ ಇರುತ್ತಲ್ಲ ಆ ಸೈಜಿನ ಕರೆಕ್ಟಾಗಿ ತೊಗೊಂಡು ಅದು ಏನು ಅವ್ರು ಎಲ್ಲಿಗಿತ್ತಲ್ಲ ಅಲ್ಲಿಂದ ಒಂದು ರೌಂಡ್ ಶೇಪಾಗಿ ಹಾಕೋಬೇಕು. ಹೀಗಾಗಿ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ಈಗ ಬ್ಲೌಸ್ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಅದ್ರದ್ದು ಪಾಯಿಂಟ್ ಸೆಂಟ್ರ್ ಪಾಯಿಂಟ್, ಇದ್ರ ಸೆಂಟ್ರ್ ಪಾಯಿಂಟ್ ಒಂದು ಮಾರ್ಕ್ ಹಾಕಿ ನಾನೀಗ ಬ್ಲೌಸ್ ಅಟ್ಯಾಚ್ ಮಾಡೋದಕ್ಕೆ ನೋಡಿರಿ. ಈ ಕಡೆಯಿಂದ ಮಾಡಿ ಡಬಲ್ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಾಗಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಅಂದರೆ ಬ್ಲೌಸ್ ಫಿನಿಶ್ ಆಯಿತು. ಈ ನೆಕ್ಸ್ಟ್ ಲಾಸ್ಟ್ ಇಸ್ ದ ಫೈನಲಿ ಲಾಸ್ಟ್ ಯಾವುದಪ್ಪ ಅಂತಂದ್ರೆ ಫಿಟ್ಟಿಂಗ್ ಮಾಡೋದು ಇಂಪಾರ್ಟೆಂಟ್ ಐತ್ರಿ. ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಟ್ರಿಕ್ಸನ್ನು ಹೇಳ್ತೀನಿ ನಾನು. ಈ ರೀತಿ ಮಾಡಿರಿ, ಯಾವುದೇ ಬ್ಲೌಸ್ ವೇರಿಯೇಷನ್ ಬರೋಂಗಿಲ್ಲ. ಈಗ ಬಗ್ಲೊಳಗೆ ರಿಂಕಲ್ಸ್, ಆರ್ಮೋಲ್ ರಿಂಕಲ್ಸ್ ಅಂತ ಬರ್ತಾವೆ, ಶೋಲ್ಡ್ರ್ ಒಳಗೆ ರಿಂಕಲ್ಸ್ ಅಂತ ಬರ್ತಾವೆ. ಯಾವುದೇ ರೀತಿಯ ರಿಂಕಲ್ಸ್ ಬರಬಾರ್ದ್ರೆ ನೀವು ಈ ರೀತಿ ಫಾಲೋ ಮಾಡಿ ನೋಡಿರಿ. ಸ್ಲೀವ್ ಅಟ್ಯಾಚ್ ಮಾಡಿದ್ದೆ ನಾನು, ಎರಡೂ ಸೈಡು ಅಟ್ಯಾಚ್ ಮಾಡ್ಕೊಂಡು ಬಂದು ನಾನು ನಿಮಗೆ ಫಿಟ್ಟಿಂಗ್ ಮಾಡೋದು ಹೇಳ್ಕೊಡತ್ತೆ ನೋಡಿ. ಉಕ್ಕಿನ ಪಟ್ಟಿ ಎಲ್ಲಿ ಇರ್ತೈತಿ ಅಲ್ಲೇ ಉಕ್ಕಿನ ಪಟ್ಟಿನ ಇದನ್ನು ಅಲ್ಲೇ ಇದನ್ನು ಮಾಡಿ ಅವ್ರದ್ದು ಎಲ್ಲಿಗೈತಲ್ಲ ಅಲ್ಲಿನೂ ಒಂದು ಮಾರ್ಕ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಬಟ್ ಎಷ್ಟು ಉಳೀತು ಅಂತ ವಿಚಾರ ಮಾಡಬೇಡಿ, ನಿಮಗೆ ಕರೆಕ್ಟಾಗೇ ಬರುತ್ತೆ. ನಾನು ಏನು ಮಾಡ್ತೇನಪ್ಪ, ನಂದು ಬ್ಲೌಸಿಂದ ಅಂದ್ರೆ ಕರೆಕ್ಟಾಗಿ ಬರ್ತಾವ್ರಿ ಮಾಡೋಕೆ. ಆದ್ರೆ ನಾವು ನೋಡಿರಿ ಅಲ್ಲೇ ತೆಳಗೆ ಹಾಕಿದೆ. ನೆಕ್ಸ್ಟ್ ಇದೇನು ಮಾಡಬೇಕು, ಶೋಲ್ಡ್ರಿಂದ ಅವ್ರ ಬ್ಲೌಸಿಂದ ಶೋಲ್ಡ್ರಿಂದ ಆರ್ಮೋಲ್ ಪಾಯಿಂಟ್ ಇರುತ್ತಲ್ಲ ಆ ಪಾಯಿಂಟಿಂತನೂ ಈ ಬ್ಲೌಸಿಗೂ ಶೋಲ್ಡ್ರಿಂದ ಆರ್ಮೋಲ್ ಪಾಯಿಂಟಿಂತನೇ ಸೇಮ್ ಸೈಜಿಗೆ ಮಾರ್ಕ್ ಹಾಕ್ಕೊಂಡು ಸೇಮ್ ಸ್ಟಿಚ್ ಹಾಕಿ ನೋಡಿರಿ. ಸ್ಟ್ರೇಟಾಗಿ ಎಷ್ಟು ಕರೆಕ್ಟಾಗಿ ಬಂತು ನೋಡಿರಿ. ಹಿಂಗೆ 4 ಸ್ಟಿಚ್ ಹಾಕಬೇಕು. 4 ಸ್ಟಿಚ್ ಹಾಕಿ ಆಮೇಲೆ ಲಾಸ್ಟಿಗೆ 1 ಇಂಚ್ನಷ್ಟು ಬಿಟ್ಟು ಇನ್ನೊಂದು ಸ್ಟಿಚ್ಚು ಹಾಕಬೇಕು. ಹಾಕಿ ನಾವು ಕಟ್ ಮಾಡಬೇಕು ಎಕ್ಸ್ಟ್ರಾ ಬಟ್ಟೆ. ನಮ್ಗೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತಲ್ಲ ಅಷ್ಟು ಬಟ್ಟೆಗೆ ಸ್ಟಿಚ್ ಹಾಕ್ಬೇಕು ನೋಡಿರಿ. ಅಲ್ಲಿಂದ ನಾನು 1 ಇಂಚ್ವರೆಗೂ ಬಿಟ್ಟು ಒಂದು ಸ್ಟಿಚ್ ಹಾಕಿಬಿಟ್ಟೆ, ಸಾಕು. ಇಷ್ಟ ಭಾಳ ಅತಿ ಬಟ್ಟೆ ಬಿಟ್ಟು ಅಂದರೆ ಬ್ಲೌಸು ಕರೆಕ್ಟಾಗಿ ಕುಣಿಯಲ್ಲ, ದಪ್ಪಾಗಿ ಒಳಗೆ ಕುಂತು ಬ್ಲೌಸು ಫಿನಿಶಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ. ಭಾಳ ಅಂದರೆ 2 ಇಂಚಿನಷ್ಟು ಬಟ್ಟೆ ಒಳಗೆ ಬಿಟ್ಟಿರಿ ನಾವು, ಸಾಕಾಗತ್ತೆ ರೀ. ಇದ್ರಕ್ಕಿಂತ ಭಾಳ ಬಿಡೋದು ಬೇಕಾಗೋದಿಲ್ಲ, ಅದು ಬಿಡೋಕ್ಕೂ ಹೋಗ್ಬೇಡ್ರಿ. ಬ್ಲೌಸು ನೀಟಾಗಿ ಕುಂದ್ರಂಗಿಲ್ಲ. ನಾವು ಯಾವ್ಯಾವ ಟ್ರಿಕ್ಸ್ ಹೇಳ್ತೀವಲ್ಲ ಅವನ್ನ ಫಾಲೋ ಮಾಡಿ ಕರೆಕ್ಟಾಗಿ ಹೊಲಿದ್ರಿ ಅಂದರೆ ಯಾವುದೂ ಬ್ಲೌಸಸ್ ಕರೆಕ್ಟ್ ಇದು ಕೆಡ್ಲಾರ ಇರೋದೇ ಇಲ್ಲರಿ, ಕರೆಕ್ಟಾಗಿನೇ ಬರ್ತಾವೆ. ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನಿಮಗೆ ಏನಾದರೂ ತಿಳಿಲಿಲ್ಲ ಅಂದರೂ ಕಮೆಂಟ್ನೊಳಗೆ ಕೇಳಿರಿ, ನಾನು ಹೇಳ್ತೀನಿ. ನೋಡಿ ಇನ್ನೊಂದು ಸೈಡಿದ್ದು ನಾನು ನಿಮ್ಗೆ ತೋರಿಸಾತೀನಿ, ಡಿಟೇಲಾಗಿ ಹೇಳ್ತೀನಿ ಅಂತೇಳಿ ನಾವು ಎರಡೂ ಕಡೆದ್ದು ಒಂದು ಕಡೆದು ಮಾಡಿ ಇನ್ನೊಂದು ಕಡೆ ತೋರಿಸ್ತಿದ್ದಿಲ್ಲ. ಯಾಕಂದ್ರೆ ಒಂದು ಕಡೆದು ಮಾಡಿದಂಗೆ ಸೇಮ್ ಇನ್ನೊಂದು ಕಡೆ ಮಾಡ್ಬೋದು ಅಂತೇಳಿ ನಾನು ಇದು ಮಾಡಿದ್ದಿಲ್ಲ. ಆದರೆ ಇವತ್ತು ಎರಡೂ ಕಡೆನೂ ತೋರಿಸ್ಬೇಕು ಇವರಿಗೆ ಅಂತೇಳಿ ಸೇಮ್ ಅದೇ ರೀತಿನ ಯಾವಾಗಲೂ ನಾವು ವೇಸ್ಟ್ ಸೈಡಿಂದನೇ ಸ್ಟಿಚ್ ಹಾಕ್ಬೇಕು ರೀ. ಒಂದೇ ಸ್ಟಿಚ್ ಹಾಕುವುದನ್ನು ಫಿಟ್ಟಿಂಗ್ ಲೈನ್ ಹಾಕ್ತಿರ್ತೀವಲ್ಲ ಕಂಪಲ್ಸರಿ ವೇಸ್ಟ್ ಲೈನಿಂದನೇ ಹಾಕ್ಬೇಕು ರೀ. ಅದು ಆ ಕಡೆ ಬರಲಿ ಈ ಕಡೆ ಬರಲಿ ವೇಸ್ಟ್ ಲೈನಿಂದನೇ ಅದರ ಫ್ರಂಟ್ ಪಾರ್ಟಿಂದ ಇಟ್ಕೊಂಡು ಮಾಡ್ತೀನಿ ರೀ. ಯಾಕಂದ್ರೆ ಫ್ರಂಟ್ ಪಾರ್ಟಿಂದ ಆದ್ರೆ ನಮ್ಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ ಅಂಥೇಳಿ ನಾನು ಫ್ರಂಟ್ ಪಾರ್ಟಿಂದ ಮಾಡ್ತೀನಿ ರೀ. ನೀವು ಇದೇ ರೀತಿನ ಮಾಡಿರಿ. ಒಂದು ಸ್ಟಿಚ್ ಹಾಕಿದ್ಮೇಲೆ ನೀವು ಆ ಕಡೆ ಈ ಕಡೆ ಹೆಂಗಾದರೂ ಹಾಕ್ಕೊಂಡ್ರು ಬರ್ತೈತಿ. ಆದರೆ ಫಸ್ಟ್ ಒಂದೇ ಸ್ಟಿಚ್ ಹಾಕ್ತಿರ್ತಿರಲ್ಲ ನೀವು ಕಂಪಲ್ಸರಿ ವೇಸ್ಟ್ ಸೈಡಿಂದನೇ ನಾವು ಬಂದು ಆ ಸ್ಲೀವ್ ಸೈಡ್ ಬರಬೇಕು ನೋಡಿರಿ. ಅವ್ರ ಬ್ಲೌಸಿಗೆ ನಮ್ಮ ಬ್ಲೌಸಿಗೆ ಅಟ್ಯಾಚ್ ನೋಡಿ ಸೈಜ್ ನೋಡಾತೀನಿ, ಕರೆಕ್ಟಾಗಿ ಬಂದೈತೆ ರೀ, ಏನು ಮಿಸ್ ಇಲ್ಲ ನೋಡಿರಿ. ರೆಡಿ ಆದಮೇಲೆ ಈ ರೀತಿ ಬಂದೈತೆ ಬ್ಲೌಸು. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.